ಹಿಂದೂ ಮಹಿಳೆಯ ಕಳೆದ ಬಂಗಾರ ಮರಳಿಸಿದ ತರಕಾರಿ ಮಾರುವ ಹುಸೇನ್ ಸಾಬ್ ಸುರೇಬಾನ್. ಬಾಗಲಕೋಟೆ ಜಿಲ್ಲೆ ಕೆರೂರು ಪಟ್ಟಣದ ತರಕಾರಿ ಮಾರುಕಟ್ಟೆಯಲ್ಲಿರುವ ಹುಸೇನ್ ಸಾಬ್ ಸುರೇಬಾನ್ ಎಂಬುವರ ಹೋಟೆಲ್ನಲ್ಲಿ ಅಲ್ಪ ಉಪಹಾರಕ್ಕೆ ಬಂದ ಲಕ್ಕವ್ವ ಮುದನೂರು ಬೆಳ್ಳಿಕಿಂಡಿ ಗ್ರಾಮದ ಮಹಿಳೆ. ಮಗಳ ಮದುವೆಗೆ ಎಂದು ಖರೀದಿ ಮಾಡಿದ ಅಂದಾಜು 1,50,000 ರೂಪಾಯಿ ಬೆಲೆ ಬಾಳುವ 2 ಗೋರ್ಮಾಳ್ಗಳ ಪರ್ಸ್ ಬಿಟ್ಟು ಹೋಗಿದ್ದಳು. ಅದನ್ನು ಕಂಡ ಹೋಟೆಲ್ ಮಾಲೀಕ ಹುಸೇನ್ ಸಾಬ್ ಸುರೇಬಾನ್ ಮತ್ತು ಅವರ ತಾಯಿ ಮಾಸಾಬಿ ಬಿಟ್ಟು ಹೋದ ಗೋರ್ಮಾಳಗಳನ್ನು ಮಾನ್ಯತೆ ದೃಷ್ಟಿಯಿಂದ ಸಂಬಂಧಪಟ್ಟವರಿಗೆ ಕೊಡಬೇಕು ಎಂಬ ಕಾರಣಕ್ಕೆ ಸುಮಾರು 3 ದಿವಸಗಳಿಂದ ಕಳೆದು ಹೋದ ಬಂಗಾರದ ಬಗ್ಗೆ ಯಾರಿಗೂ ಮಾಹಿತಿ ನೀಡದೆ ತಮ್ಮ ಬಳಿಯಲ್ಲಿ ಜೋಪಾನವಾಗಿ ಇಟ್ಟುಕೊಂಡಿದ್ದರು. ಕಳೆದುಕೊಂಡ ಮಹಿಳೆ ಬಂಗಾರವನ್ನು ಹುಡುಕಿಕೊಂಡು ಬಂದೇ ಬರುತ್ತಾಳೆ ಎಂಬುದು ಅವರಿಗೆ ನಂಬಿಕೆ ಇತ್ತು. ಅದೇ ರೀತಿ ಸಂಬಂಧಪಟ್ಟ ಬಂಗಾರ ಕಳೆದುಕೊಂಡ ಮಹಿಳೆ ಲಕ್ಕವ್ವ ಮುದೇನೂರು ಬಂಗಾರ ಹುಡುಕಿಕೊಂಡು ಆ ಹೋಟೆಲಿಗೆ ಬಂದೇ ಬಿಟ್ಟಳು. ಸೋಮವಾರದಂದು ನಿಮ್ಮ ಹೋಟೆಲ್ನಲ್ಲಿ ಅಲ್ಪೋಪ ಆಹಾರವನ್ನು ತಿನ್ನಲಿಕ್ಕೆ ಬಂದಾಗ ಬಂಗಾರ ಬಿಟ್ಟು ಹೋಗಿರಬಹುದು ಎಂದು ನನಗೆ ಅನುಮಾನವಿದೆ. ದಯವಿಟ್ಟು ಬಂಗಾರ ನಿಮಗೆ ಸಿಕ್ಕಿದೆಯೇನು ಎಂದು ಕೇಳುತ್ತಾ ಬಂಗಾರ ಕಳೆದುಕೊಂಡ ಲಕ್ಕವ್ವನ ದುಃಖದ ಕಣ್ಣಲ್ಲಿ ನೀರು ಕಂಡು ಹೋಟೆಲ್ ಮಾಲೀಕ ಹುಸೇನ್ ಸಾಬ್ ಮತ್ತು ಅವರ ತಾಯಿ ಮಾಸಾಬಿ, ಬಂಗಾರ ಸಿಕ್ಕಿದೆ, ನೀನು ದುಃಖಿತ ಆಗಬೇಡ, ನಿನ್ನ ಬಂಗಾರದ ಗುರುತುಗಳನ್ನು ಹೇಳು, ನಿನ್ನ ಬಂಗಾರ ತೆಗೆದುಕೊಂಡು ಹೋಗು ಎಂದು ಮಾಸಾಬಿ ಹೇಳಿದಳು. ಸಂತೋಷದಿಂದ ಅವರು ಹೇಳಿದರು. ಲಕ್ಕವ್ವ ಈ ಸುದ್ದಿಯನ್ನು ಕೇಳಿ ಮತ್ತೆ ಅವಳ ಕಣ್ಣಲ್ಲಿ ಸಂತೋಷದ ಬಾಷ್ಪ ಬರತೊಡಗಿತು. ಹುಸೇನ್ ಸಾಬ್ ತಾಯಿ ಮಾಸಾಬಿ ಅಂದಾಜು 1,50,000 ರೂಪಾಯಿ ಬೆಲೆ ಬಾಳುವ ಗೋರ್ಮಾಳ ಲಕ್ಕವ್ವ ಮುದೇನೂರು ಎಂಬ ಮಹಿಳೆಗೆ ವಾಪಸ್ ನೀಡಿದರು. ಹುಸೇನ್ ಸಾಬ್ ಅವರ ತಾಯಿ ಮಾಸಾಬಿಯ ಪ್ರಾಮಾಣಿಕತೆ ಮೆರೆದುದನ್ನು ಕಂಡು ಕೆರೂರು ಪಟ್ಟಣ ಮತ್ತು ಬೆಳ್ಳಿತಿಂಡಿ ಗ್ರಾಮದವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈಗ ಹುಸೇನ್ ಸಾಬ್ ಸುರೇಬಾನ್ ಅವ್ರು ನಿಮಗೆ ವಾಪಸ್ ಕೊಟ್ಟಾರ. ಅವ್ರು ಈಗ ನಿಮ್ಮ ಬಂಗಾರಕ್ಕೆ ಕರೆಕ್ಟ್ ಐತ್ರಿ? ಕರೆಕ್ಟ್ ಇದೆ. ನಿಮ್ದ ಬಂಗಾರ ಅಂತೇಳಿ ಅವೆಲ್ಲ ಅವರು ಎಲ್ಲ ಕರೆಕ್ಟ್ ತೆಗೆದಿಟ್ಟಾರ. ಅವ್ರ ಬಗ್ಗೆ ಏನು ಹೇಳ್ತೀರಿ? ಅಂದ್ರೆ ಇಂದಿನ ಎಲ್ಲ ದಿನಮಾನಗಳಲ್ಲಿ ಏನಪ್ಪಾ ಅಂದ್ರೆ ಈ ಹಿಂದೂ ಮುಸ್ಲಿಂ ಅಂತೇಳಿ ಎಲ್ಲೆಲ್ಲೂ ಏನೇನು ಹಾಸ್ತಾರ. ಒಬ್ಬ ಮುಸ್ಲಿಂ ಹುಸೇನ್ ಸಾಬ್ ಏನಪ್ಪಾ ಅಂತೇಳಿ ನಿಮ್ಮ ಹಿಂದೂ ಮಂದಿಯವ್ರಿಗೆ ಏನಪ್ಪ ಬಂಗಾರ ವಾಪಸ್ ಕೊಟ್ಟಾರ. ಇದ ಒಂದು ಭಾರತೀಯ ಸಂಸ್ಕೃತಿ. ಅಂದ್ರೆ ಗಿಫ್ಟ್ ಕೊಟ್ಟಂಗ ಆಯ್ತು. ಅಲ್ಲ ಇದೆ ನಾವು ಎಲ್ಲರೂ ಏನಪ್ಪಾ ಅಂದ್ರೆ ಒಂದು ಭಾರತೀಯರು, ನಮ್ಮ ಸಂಸ್ಕೃತಿ ಇದೆ. ಏನಪ್ಪಾ ಅಂದ್ರೆ ಇದ್ರೊಳಗೆ ಯಾವುದೋ ಜಾತಿ ಇಲ್ಲ, ಭೇದ ಇಲ್ಲ. ಏನಪ್ಪಾ ಅಂದ್ರೆ ಈಗ ನಮ್ಮವ್ರು ಅಂತೇಳಿ ಏನೋ ಯಾರೋ ಪಾಪ ಮದುವೆಗಂತ ಮಾಡಿರ್ತಾರೆ, ಏನೋ ಬಡವ್ರು ಇರ್ತಾರೆ, ಏನೋ ದುಡ್ದು ಮಾಡ್ಕೊಂಡಿರ್ತಾರೆ. ಅಂಥದ್ರಾಗ ಇಂದಿನ ದಿನಮಾನದಲ್ಲಿ ವಾಪಸ್ ಕೊಡೋರು ಭಾಳ ಕಡಿಮೆ. ಅಂಥದ್ರಾಗ ಹುಸೇನ್ ಸಾಬ್ ಅವ್ರು ವಾಪಸ್ ಕೊಟ್ಟಾರೆ ನಿಮಗೆ, ಇವ್ರ ಅಮ್ಮರು ಕೊಟ್ಟಾರೆ. ಆಯ್ತು ಅಡ್ರಿ, ತಾಯಿಗೆ ಆಯ್ತು ಮರ, ನಿಮಗೆಲ್ಲ ಖುಷಿ ಇದ್ದೀರಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಆಯ್ತು, ಅದು ಮದುವೆ ಮಾಡಿ ಖುಷಿ ಮಾಡ್ರಿ. ಹಾಕ್ರಿ ಕೊಡ್ರಿ. ಹುಸೇನ್ ಸಾಬ್ ಅವರ ತಾಯಿ ಅವರಿಗೆ ಬಂಗಾರವನ್ನು ಮರಳಿ ಕೊಟ್ಟಿದ್ದಾರೆ. ಅವರು ಬಂದು ಸಂತಸದಿಂದ ಅವ್ರಿಗೇನೋ ಒಂದು ಏನಪ್ಪ ಅಂದ್ರೆ ಧನ್ಯವಾದ ಹೇಳಲಿಕ್ಕೆ ಅವರು ಭಾಳಷ್ಟು ಒಂದು ಏನಪ್ಪ ಅಂದ್ರೆ ಮನಸ್ಸವ್ರಿಗೆ ತಳಮಳವಾಗಿದೆ. ಇದೇ ರೀತಿಯಿಂದ ಯಾವುದೇ ರೀತಿಯಿಂದ ಈ ಬಂಗಾರವನ್ನು ಸಿಕ್ಕರಪ್ಪ ಅಂದರೆ ಅವರವರಿಗೆ ನಾವು ಮರಳಿ ಕೊಟ್ಟರಪ್ಪ ಅಂದರೆ ಅವ್ರು ಎಷ್ಟೊಂದು ಸಂತೋಷ ಪಡ್ತಾರೆ. ಯಾಕಂದರೆ ಬಡವರು ಇರ್ತಾರೆ, ಸಾಕಷ್ಟು ಅವರು ದುಡಿದು ಈ ಬಂಗಾರವನ್ನು ಮಾಡಿ ಏನೋ ಒಂದು ಮದುವೆಗೆ ಮಗಳ ಮದುವೆಗೆ ಅಂತೇಳಿ ಇಟ್ಟಿರ್ತಾರೆ. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಎಲ್ಲ ಹುಸೇನ್ ಸಾಬ್ ಅವರಿಗೆ ಕುಟುಂಬಕ್ಕೆ ಧನ್ಯವಾದಗಳು.